ಏನು ಟಮಾಟಿ ಗ್ರೇಡ್ ಎದ್ದಿತ್ರಿ 40-50 ರೂಪಾಯಿ ಇಲ್ದ ಇಡೀ ಮುದ್ದೆ ಬಾಳ ಅಡ್ಡಾಡಿದ್ರು ಅಂತೇಳಿ ಮುದ್ದೆ ಬಾಳದಾಗ ಏನು ಭಾಳ ಕೆಲಸ ಇಲ್ಲ ಅಂತೇಳಿ ಮಮ್ಮಿ ಕರ್ಕೊಂಡು ಹೋಗ್ಯಾಳ. ಯಾವ ಥರದಾಗ ಬರ್ತಾರ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ? ನಾವು ಸೂಪರ್ ಆಗದೀವಿ, ನೀವು ಕೂಡ ಹಂಗೆ ಇದೀರಿ ಅನ್ಕೊಂಡು ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಬರೀ ಇಲ್ಲಿ ಬೆಳಗ್ಗೆ ಲಾಗ್ ಇನ್ನು 10 ರೂಪಾಯಿ ತೊಗೊಂಡ್ಬಿಲ್ಲ. ಒಂದಿಷ್ಟು ತಿನ್ನಾಕತ್ತದ, ಒಂದಿಷ್ಟು ನೆನೆ ಇಡಾಕತ್ತದ, ಮರದಿನ ಒಂದಿಷ್ಟು ಇದ್ದಿಡಾಕತ್ತದ. ಹ್ಞೂ ಯಾವ 10 ರೂಪಾಯಿ ಹಾಕಿದ್ರ ಅರ್ಧ ಆಗ್ತಿ ಇಲ್ಲ, ಒಮ್ಮೆ 30 ರೂಪಾಯಿ ತಗೊಂಡು ಅಲ್ಲೊಬ್ರು ಬಂದ್ರು ನೋಡ್ರಿ ಅಲ್ಲೊಬ್ರು. 10 ರೂಪಾಯಿಗೆ 3 ಬಟ್ಲ. ಸೌಕಾಸ ಯಾಕ ಶ್ರೀ ಹಕ್ 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 ಶಿರಿ ನೋಡಿದ್ರಲ್ರಿ 10 ರೂಪಾಯಿಗೆ 3 ಬಟ್ಲ 30 ರೂಪಾಯಿದು ಹಾಕಿಸ್ಕೊಂಡೀನಿ. ಯಾಕಂತೇಳಿ ಇದು ಮಾಡೋ ಟೈಮ್ದಾಗ ನಿಮಗೆ ನಾನು ತೋರಿಸ್ತೀನಂತ. ಓಪ ಬಾಯ್ ವಾವ್ ಸೂಪರ್ ಮಮ್ಮಿಯನ್ನು ಶಿರಿ ಕೊಡ್ಬೇಡ ಅಪ್ಪಾಜಿ. 30 ರೂಪಾಯಿಗೆ ನೋಡ್ರಿ ಇಷ್ಟು ಮೊಸರು ಬಂದೈತಿ. ಅದು ಎಷ್ಟು ಗಟ್ಟಿ ಅದತ್ತೆ ಹೇಳಂದ್ರೆ ಕಾಣ್ಸಾಕತ್ತಿರ್ಬೋದು ನಿಮ್ಗೆ ಕಣ್ಣಿ ಎಷ್ಟು ಗಟ್ಟಿ ತತ್ತೇಳಿ ಕಾಣಿಸತೈತಿ ನೋಡ್ರಿ. ಸದ್ಯಕ್ಕೆ ನಾನು ಮನೆಗಿನ್ನಿ ಎಲ್ಲ ತೊಳೆದೀನಿ ರೀ. ವಾರ ಇವತ್ತು 3ನೇ ವಾರ. ಬೇಳೆ ಕುದಿಯಾಕಿಟ್ಟೀನಿ, ಈ ಕಡೆ ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಂಡೀನಿ, ಬತ್ತಿ ಹಚ್ಕೊಂಡೀನಿ. ಇನ್ನೂ ಒಂದು ಸಾಚೆ ಹಾಕಿಲ್ಲ, ತಿಕ್ಕಿದ್ರು ಬಾಂಡೆದೊಳಗೆ ಐತಿ. ಸದ್ಯಕ್ಕೆ ಅರ್ಜೆಂಟ್ ಬೇಕಂತೇಳಿ ಅದು ಒಂದೇ ತೊಗೊಂಡೀನಿ. ಇವತ್ತು ಒಲ್ಲಿ ಒಂದು ನೀರು ಬಂದಿದ್ವು ಅಲ್ರಿ ನಿನ್ನೆನೆ ಮಮ್ಮಿ ತೊಳ್ಕೊಂಡು ಈ ರೂಮಿಗೆ ನೀರು ಬಿಟ್ಟಿದ್ಲು. ನಾವು ಅಡುಗೆ ಮನ್ಯಾಗ ನೀರು ತುಂಬಬೇಕಂದ್ರೆ ಎಷ್ಟು ಅಲ್ಲಿ ಕುಡಿಯೋಕೆ ಅದಕ್ಕೆ ತುಂಬಬೇಕು ಅನ್ನೋಷ್ಟು ನೀರು ಚೆಲ್ಲೇ ಬಿಡ್ತಾವೆ ಇಲ್ಲಿ. ಹಾಗಾಗಿ ನಿನ್ನೆ ವರ್ಷಿದ್ನಿ, ಹಂಗೆ ಮಮ್ಮಿ ಅದನ್ನು ತೊಳ್ಕೊಂಡಿದ್ಲು. ಈಗ ನೀರಲ್ಲಿ ಹಚ್ತಾರೆ ನೋಡ್ರಿ. ಇಲ್ಲಿ ಗ್ಯಾಸ್ ಚಲೋ ಐತಿ. ಈ ಕಡೆ ಬಂದ್ರೆ ಹೊಸ್ಲಿ ತೊಳ್ಕೊಂಡೀನಿ. ಮನೆ ಕೆಲಸನೂ ಮುಗಿತು ನೋಡ್ರಿ. ಆ ಕಡೆ ಕಾಣಿಸಾತೈತಿ ನಿಮಗೆ ಬಾಕ್ಲಿ ತೊಳ್ಕೊಂಡಿದ್ದು, ಈ ಕಡೆ ಕಾಣತೈತಿ. ಈ ಕಡೆ ಹೊಸ್ಲಿ ಕೂಡ ತೊಳ್ದೀನಿ. ಓಂಕಾರ ಒಂದಿಷ್ಟು ಮೊಸರು ಹಾಕೊಟ್ಟೀನಿ, ಈಗ ಮೊಸರು ತಿಂತಾನ್ರಿ. ಇಡ್ಲಿ ಮಾಡಕ್ಕೆ ಹಾಕಿದ್ದು ಇಟ್ಟು ಉಬ್ಬೈತೆ ನೋಡ್ರಿ. ಎಷ್ಟು ಮಸ್ತ್ ಉಬ್ಬೈತಂತೇಳಿ. ಸ್ತುತಿ 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 ಆರಾಧನಾ. ಹಿಂಗೆ ಕೈಯಾಡ್ಸಿ ಬಿಟ್ವಿ ಅಂದ್ರೆ ಒಳ್ಳೆ ಮುಚ್ಚಿಟ್ವಿ ಅಂದ್ರೆ ಹಿಟ್ಟೆಲ್ಲ ತಳಗೆ ಹೋಗ್ಬಿಡ್ತೀರಿ. ಇದು ಇಸಾದ ಸ್ವಲ್ಪ ಹುಂಚಿ ಎಣ್ಣೆನ ಇಡ್ತೀನಿ ರೀ ಸಾಂಬಾರು ಮಾಡೋಕೆ. ಆಮೇಲೆ ಸಿಗೋಣಂತ ಬಾಯ್. ನೋಡ್ರಿ ಈಗ ನಾನು ನಾಷ್ಟ ಮಾಡಾಕತ್ತೀನಿ. ಆ ಮಮ್ಮಿದು ಓಂಕಾರಂದು ಶ್ರೀದು ಆಯಿತು. ಮಮ್ಮಿ ಶ್ರೀಂಗೆ ಕರ್ಕೊಂಡು ಮುದ್ದಾಬಾಳಕ್ಕೆ ಹೋಗ್ಯಾರ ನೋಡ್ರಿ. ಏನು ಪಜಿತಿ ಎಬ್ಸ್ಕೊಂಡು ಬರ್ತಾನೋ ಗೊತ್ತಿಲ್ಲ. ಯಾಕಂತಂದ್ರೆ ಮೊದಲೇ ಬಿಸಿಲು ಸಿಕ್ಕಾಪಟ್ಟೆ ಒಳಕತ್ತಿದ್ನು. ಮತ್ತು ಮಮ್ಮಿ ಎಲ್ಲಿ ಕುಂತರು ನಿಂತರು ಮಮ್ಮಿ ಎಲ್ಲೋಕ್ಕ ನಾನು ಬರ್ತೀನಿ, ಎಲ್ಲಿಗೆ ಹೊಂಟಿ ಹಿಂಗತೆ ಮಾಡೋ ಸಂಬಂಧ ಮಮ್ಮಿ ಇರ್ಲ ಕಾಣ ಬಸ್ಸಿಗೆ ಹೋಗಿ ಬಸ್ನ್ಯಾಗ ಬರ್ತೀನಿ ಅಂಥೇಳಿ ಮುದ್ದಾಬಾಳದಾಗ ಏನು ಭಾಳ ಕೆಲಸ ಇಲ್ಲ ಅಂತೇಳಿ ಮಮ್ಮಿ ಕರ್ಕೊಂಡು ಹೋಗ್ಯಾಳ. ಯಾವ ಥರದಾಗ ಬರ್ತಾರ ಗೊತ್ತಿಲ್ಲ. ನಾನಂತೂ ಈ ಸದ್ಯಕ್ಕೆ ನಾಷ್ಟ ಮಾಡಾಕತ್ತೀನಿ ನೋಡ್ರಿ.
ಪೂಜೆ ಮಾಡ್ಬೇಕಿತ್ತು ರೀ. ಪೂಜೆ ಮಾಡ್ಲಾರ್ದ ನಾಷ್ಟ ಮಾಡತ್ತೀನಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸು ಹೋಗೈತಿ. ಯಾಕಂದ್ರೆ ಮಮ್ಮಿಯವ್ರು ಹೋಗೋಣ ಓಂಕಾರ ಭಾಳ ಹೇಳಕತ್ನು. ಹಾಗಾಗಿ ನಾನು ಅವನ್ನ ಹಾಲು ಮಲಗಿಸಾಕತ್ತಿದ್ದೆ ರೀ. ಒಂದು ಟೈಮ್ ಆಯಿತು, ಒಂದು ಜಲ್ದಿ ಮಕ್ಕಳಿಲ್ಲ, ಅಳ್ಕೋತಾ ಲೇಟಾಗಿ ಮಲ್ಕೊಂಡ. ಹಾಗಾಗಿ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿವಾಗೈತಿ. ನಾಷ್ಟ ಮಾಡಿ ಪೂಜೆ ಮಾಡಿದ್ರತ್ತಂತೇಳಿ ಅಂದ್ಕೊಂಡೇನಿ ರೀ. ನೋಡಿರಿ ಬರ್ರಿ ಫ್ರೆಂಡ್ಸ ನಾಷ್ಟ ಮಾಡೋಣಂತ. ನೋಡಿದೆ ಹಾಯ್ ಫ್ರೆಂಡ್ಸ್, ಏನದ ಅಯ್ಯವು ಯಾವ ಗಾಡಿ ಅವ್ರು ಕೆಡವಿಲ್ಲ, ಇವ್ರ ಕೆಡವ್ಯಾರ ನೋಡ್ರಿ. ಹುಡುಗ್ಯಾರ ಈಗ ಇಲ್ಲ, ಅವ್ರಿಬ್ರು ಕೆಡವ್ಯಾರ ನೋಡು. ಬಂದರ ಬರ್ಲಿ, ಬರ್ಲಿ ಅವ್ರ ಮುಂದೆ ಹೇಳ್ತು. ಇಬ್ರು ಕೂಡ ಗಾಡಿ ಕೆಡವಿರಲ್ಲ. ಅಯ್ಯ ದೊಡ್ಡ ಗಾಡಿಯಾ? ಪಟ್ಬಿಟ್ಟು ಬಿಡ ಹಳೇದು. ನೀ ಯಾವಾರಿಗೆ ಸಪ್ಪ ಫ್ರೆಂಡ್ಸ ಇರ್ಗ ಮತ್ತಿಂದ ಸುಮ್ಮ ಆಡ್ಕೋ. ಫ್ರೆಂಡ್ಸ ನೋಡ್ರಿ, ಇಲ್ಲಿ ಮಮ್ಮಿ ಮುದ್ದೆ ಬಳಕ್ಕೆ ಹೋಗ್ಯಾರ ಸಂತಿಗೆ ಅಂತ ಹೇಳಿದ್ನಿ. ತೊಗೊಂಬಂದಾರ ನೋಡ್ರಿ. ಆ ಬಾಸ್ಕೆಟ್ ಒಳಗೆ ಏನು ಕಾಣಕತ್ತಾವ 2 kg ಅಪ್ಪುಟ್ಟ ಹಸಿಮೆಣ್ಸಿನ್ಕಾಯಿ ಇವು ಮೊಸರುಗಾಯಿ ಮಾಡಕ್ಕಂತೇಳಿ. ಓಂಕಾರ ತುಂಬಾಕೆ ನೋಡ್ರಿದ್ರ ಈಗ ಓಂ ತುಂಬಂದ್ರಾಗ ಹಸಿರು ಮೆಣಸಿನಕಾಯಿ ಮೊಸರುಗಾಯಿ ಮಾಡಕ್ ನೋಡ್ರಿ. ಅದು ಮತ್ತೆ ಇವತ್ತು ಮಾಡಾಗೈತಿ, ನಿನ್ನಿಲ್ಲಿಂದ ಆಗಕತ್ತೈತಿ. ತಂದೀವ್ರಿ. ಅವು 6 ಕಿಲೋ ಬಟಾಟೆ ಅದಾವ್ರಿ. ಇವು 3 ಕಿಲೋ ಉಳ್ಳಾಗಡ್ಡಿ. 100 ರೂಪಾಯಿಕ 4 ಕಿಲೋ ಬಟಾಟೆ ತಂದೀನಿ. 100 ರೂಪಾಯಿಕ 4 ಕಿಲೋ ಬಟಾಟೆ ತಂದೀನಿ. 50 ರೂಪಾಯಿಕ 3 ಕಿಲೋ ಉಳ್ಳಾಗಡ್ಡಿ ನೋಡ್ರಿ. ಬಾ ತಿಂತಾವ ನೋಡ್ರಿ. ಹಳ್ಳಿ ವಾತಾವರಣದಾಗ್ರಿ ನೋಡ್ರಿ ಉಳ್ಳಾಗಡ್ಡಿ. ಅವೇ 1 ಕಿಲೋ ಒಮ್ಮೆ. 50 ರೂಪಾಯಿಕ 3 ಕಿಲೋ ಉಳ್ಳಾಗಡ್ಡಿ. ಇವ್ರ ಉಳ್ಳಾಗಡ್ಡಿ ಬೇಕಾಕವ್ರೆ, ಅದ್ರ ಸಲ ದೊಡ್ಡ ತಂದೀನಿ. 2 ಎಷ್ಟಲ್ಲಿ ಒಂದು ಎಸ್ತಾರ ಅಂತೇಳಿ ಫ್ರೆಂಡ್ಸ. ನೋಡ್ರಿ ಹೇಳ್ತೀನಿ ನಿಮಗ, ಟಮಾಟಿ ಗ್ರೇಡ್ ಎದ್ದಿತ್ರಿ 40-50 ರೂಪಾಯಿ ಇಲ್ದ ಇಡೀ ಮುದ್ದೆ ಭಾಳ ಅಡ್ಡಾಡಿದ್ರು ಕಮ್ಮಿ ಎಲ್ಲಿ. ಟಮಾಟಿ ಹಣ್ಣು ಇವು 40 ರೂಪಾಯಿ ನೋಡ್ರಿ. ಹುಟ್ಟಾದ್ರಿ ಮೊನ್ನೆ ವಾರ ಹಚ್ಚಿ ವಾರನ ತಂದಿದ್ದೀನಿ ರೀ. ನಾನು 20 ರೂಪಾಯಿ ತಂದಿದ್ದೆ 1 ಕಿಲೋ. ಈ ವಾರ ಬರೀ 40 ರೂಪಾಯಿ. ಆದ್ರೆ ಹಣ್ಣು ತಾಜಾ ರೀ, ಜವಾರಿ ಹಣ್ಣು ಐತಿ. 40 ರೂಪಾಯಿ ನೋಡ್ರಿ. ಅವು ಬಟಾಟೆ ಚಿಪ್ಸ್ ಮಾಡಾಕ್ರಿ, ಇವು ಮೊಸರುಗಾಯಿ ಮಾಡಾಕ. ಯಾರೆಲ್ಲ ಬ್ಯಾಸ್ಗ್ಯಾಗ ಬಟಾಟೆ ಚಿಪ್ಸು ಮತ್ತು ಮೊಸರುಗಾಯಿ, ನಾವು ಅವಾಗ ಉಪ್ಪು ಜೀರಿಗೆ ತುಂಬಿದ ಮೆಣಸಿನ್ಕಾಯಿ ಅಂತಿದ್ದೀವಿ. ಈಗ ಮೊಸರುಗಾಯಿ ಅಂತ ಹೆಸರಿಟ್ರ ಮೊಸರುಗಾಯಿ ನೋಡ್ರಿ. ಅವಾಗ ನಾವೆಲ್ರಿ ಉಪ್ಪು ಜೀರಿಗೆ ಹರಿಯೋದು ತಿನ್ನಕ್ಕೆ ಕೊಡ್ಕೊಂಡು ಅದ್ರ ಒಳಗೆ ಹೋಗಿ ಒಣಗಿಸ್ಬಿಡ್ತಿದ್ದೀವಿ. ಈಗ ಇವ್ರು ಏನೇನೋ ಚುರ್ಮರಿ, ಜೀರಿಗೆ ಮತ್ತು ಉಪ್ಪು, ಎಳ್ಳು ಏನೇನೋ ಹಾಕ್ತಾರಂದ್ರೆ ಹಾಕಿಲ್ರೆ ಬರ್ರಿ. ಇಷ್ಟು ಎಲ್ಲ ತಂದು ನೋಡ್ರಿ. ಬಟಾಟಿ ಮಾರೋರ ಮನ್ಯಾಗ ಇದ್ದಂಗೆ ಬಟಾಟೆ ಅದ. ಬಟಾಟೆ ಮಾತ್ರ ಸೂಪರ್ ಅದಾವ್ರೆ. ಆದ್ರೆ ಅವಾಗ ನಂಗೆ ತಿರುಗಾಡೋದು ಆಗಂಗಿಲ್ಲ ನೋಡ್ರಿ. ಅವಾಗ ಎಷ್ಟರ ಇಲ್ರಿ, ಶಾಂತಿ ಹೊತ್ಕೊಂಡು ಓಲ್ಯಾಡಿ ಬರ್ತಿದ್ದೆ. ಈಗ ಶಾಂತಿ ನೋಡ್ರಿ ಕೆಲವು ಟೈಮ್ದಾಗ ನೋಡಿರಿ. ಮೊದಲ ಆಗಿದ್ದು ಮತ್ತೆ ನಡುವ ಸಾಪ್ ಆಗಿತ್ರಿ ಕೈ. ಕೆಲವೊಂದ್ಸಲ ಸಾಪ್ ಆಗಿತ್ರಿ. ಈಗ ಮತ್ತೇನೈತಿ ಏನು ಹೇಳ್ಕೊಳ್ಳಾರ್ದಂಗ್ರಿ. ನಾಲ್ಕರಿಗೆ ಬಟ್ಟೆ ಒಗ್ದಿಲ್ರೆ. 1-2 ಸಲ 4-5 ರೊಟ್ಟಿ ಮಾಡೀನಿ. ಒಟ್ಟ ಈಗ ಹಿಂಗೆ ಮಾಡಬಾರ್ದು ನೋಡ್ರಿ. ಹಿಂಗೆ ಹಿಟ್ಟು ನಾದೋದು, ಹಿಂಗೆ ಏನ್ರಿ ಹಿಂಗೆ ಸಾಣ್ಗಿಡೋದು ಮಾಡೀನಿ ಅಂದ್ರೆ ನನ್ನ ಜೀವ ನಂದು ಅಲ್ರೆ ಕೈ ಒಲು ಹೋದಂಗೆ ಆಗತ್ರಿ. ಒಟ್ಟಾಗ ಹಿಂಗೆ ಹಿಡಿಬೇಕು. ಇಡ್ಲಿಕ್ಕಂದ್ರೆ ಇದ್ರಾಗ ಒಟ್ಟ ಶಕ್ತಿ ಇಲ್ದಂಗೆ ಆಗೈತ್ರಿ. ಈಗ ಹಿಂಗೆ ಆಗತ್ತೆ ನೋಡ್ರಿ ಕೈ. ಮತ್ತೆ ಮೂಟ್ ಬಂದೈತಿ ನೋಡ್ರಿ. 8 ತಿಂದಾಗ ಆಗೈತ್ರಿ ಹಿಂಗತಿ. ಹಿಂಗೆ ಆಗೈತಲ್ರಿ. ಇದೆಲ್ಲ ರಟ್ಟಿನ ಹರಿತೈತ್ರಿ. ಒಟ್ಟ ಕೈ ಬರೇ ಹಿಂಗೆ ಮಾಡಂಗತ್ತೈತ್ರಿ. ಕೈ ರಟ್ಟಿ ಹರಿತೈತಿ. ಏನು ಮಾಡೋಕ್ಕೂ ಸಾಧ್ಯ ಇಲ್ರಿ. ಹೋಗೋ ಕಾಲದಾಗ ಹಿಂಗೆಲ್ಲ ಆದಾಗ ಏನು ಮಾಡೋಕ್ಕಾಗತ್ತೆ ಹೇಳ್ರಿ. ಹಾಯ್ ಫ್ರೆಂಡ್ಸ್, ಇದಕ್ಕೆಲ್ಲ ಹೇಳಿದ್ಕ ತೋರ್ಸಿದ್ಕ ರಗಡಾಗೈತ್ರಿ. ಬಿಸ್ಲಾಗ ಹೋಗಿ ಮೊಕ್ಕೊತೀನಿ 1 ತಾಸು. ಇಷ್ಟು ಸಂತಿರಿ. ಅಷ್ಟು 6 ಕಿಲೋ ಬಟಾಟಿ, 3 ಕಿಲೋ ಉಳ್ಳಾಗಡ್ಡಿ, 1 ಕಿಲೋ ಟಮಾಟಿ, 2 ಕಿಲೋ ಮೆಣಸಿನ್ಕಾಯಿ, ಕಾಯಿಪಲ್ಲೆ, ಹೀರಿಕಾಯಿ, ಚವಳಿಕಾಯಿ ತಂದಿನ್ರಿ. ನಮ್ಮ ಪುಣ್ಣಾತ್ಮ ಹಳ್ಳನಕ್ಕೆ ತಾಲೆ ಕುಟಿಲೆ ತಿನ್ನಂಗ ಅದಾವ್ರಿ ಇಂಥ ಬಿಸಿಲಾಗ. ಯವ್ವ ಅರ್ಧ ಪರಪತಿ ಆಗಂಗಿಲ್ಲ. ಯವ್ವ ಬಿಸಿಲಾಗ ಹರ್ಕೊಂಬಂದಿನಿ ಅಂತೇಳಿ ಒಳಗೆ ಇಟ್ಟಾಳ್ರಿ ಅವೆಲ್ಲ. ಈಗ ಒಳಗೆ ಇಟ್ಟಿನ್ರಿ. ಮತ್ತೊಂದು ಅರ್ಧ kg ಮಾನಿ ಹಣ್ಣು ತೊಗೊಂಬಂದಾರಿ. ಈಗ ಚಲೋ ಆಗ್ಯಾವ ಮಾನಿ ಹಣ್ಣುಗಳು. ಅಯ್ಯೋ ಮಾನಿ ಹಣ್ಣು ಎಲ್ಲರಿಗೂ ಗೊತ್ತು. ಚಲೋ ಕಂಡಪಡೆ ದಿನ ಆಯ್ತು. ಕಂಡಪಡೆ ದಿನ ಆತ್ರಿ. ಫಸ್ಟಿಗೆ 200 ರೂಪಾಯಿ ಕಿಲೋ ಇದ್ದವು ರೀ. ಈಗ 100 ರೂಪಾಯಿ ಕಿಲೋ ಆಗ್ಯಾವ.
ಈಗ 100 ರೂಪಾಯಿ ಕಿಲೋ ಆಗ್ಯಾವ ಅಂದ್ರೂ ಅರ್ಧ ಕಿಲೋ ತಂದೀನಿ ನಾನು. ಈಗ ಅರ್ಧ ಕಿಲೋಕ್ಕೆ 2 ಬಂದಾವ ನೋಡ್ರಿ ಮಾನಿ. ಮಸ್ತ್ ಅದ ನೋಡಿ. ಇಷ್ಟು ತಗೊಂಡು ಶ್ರೀನ್ ಕರ್ಕೊಂಡು ಹೋಗಿ ಬಂದಾರೆ ಮುದ್ದೆ ಬಳಕ. ಅದು ಯಾರಿಗೆ ಹೇಳ್ಬೇಕ್ರಿ? ತಂದು ಹಾಕ್ಬೇಕಲ್ರಿ. ತಂದು ಹಾಕ್ಲಿಕ್ಕೆ ಇವ್ರು ಕೇಳಂಗಿಲ್ಲ, ತರ್ಲಿಕ್ಕ ಹೊಟ್ಟಿ ಕೇಳಂಗಿಲ್ಲ. ಮಾಡಬೇಕ್ರಿ, ಉಣ್ಣಬೇಕು. ಯಪ್ಪ ಹೆಣ್ಣಿನ ಜೀವನ ರೀ. ಏನೋ ಹೇಳ್ತಾರಲ್ರಿ, ಅದು ಹೆಣ್ಣಿನ ಜನ್ಮ ಬಾಂಡೆ ತಿಕ್ಕಾಗ ಏನೋ ಹೇಳ್ತಾರಲ್ಲ, ಮಾಡುವುದು ತಿನ್ನುವುದು 3 ಹೊತ್ತು ಸಂಸಾರ. ಸಂಸಾರ 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 3 ಹೊತ್ತು ಮಾಡೋದು 3 ಹೊತ್ತು ತಿನ್ನೋದು ಸಂಸಾರ ಸಂಸಾರ. ಬಿಟ್ರೆ ಇಲ್ಲ ವ್ಯಾಪಾರ. ವ್ಯಾಪಾರ ಏನಿರ್ಲಿಕ್ಕೆ ನಡಿತೈತಿ ಹೇಳ್ರಿ? ಜೀವನದಾಗ ಎಲ್ಲ ಇರ್ಬೇಕ್ರಿ, ಎಲ್ಲ ಬೇಕ್ರಿ. ಅಯ್ಯಪ್ಪೋ ತೊಂಬರೋಯಪ್ಪ. ಇದ್ರಾಗ ಇವತ್ತು ಮುಂಜಾಲ್ರಿ ಎತ್ತುಗಳೇ 4-5 ದಿನ ಚಸ್ಮನ ಹಾಕೊಂಡಿದ್ದಿಲ್ಲ. ಎತ್ತುಗಳೇ ಓಮ ಹಿಂಗೆ ಚಟ್ ಅಂತ ಮಾಡಿದನ್ರಿ. ಅದು ಒಂದು 300 ರೂಪಾಯಿ ಲಾಭ ಆತ್ರಿ ಇವತ್ತು. ಈ ಬಡನ ಸಂಡೆ ಸ್ಕೂಲ್ ಬಂದು ಮುಕ್ಕಳು ತಕ್ಕೊರಪ್ಪ. ಎತ್ತಿಡ್ಲ. ಓಕೆ ರೀ, ಆಮೇಲೆ ಸಿಗೋಣ, ಬಾಯ್. ಹೆಲೋ ಫ್ರೆಂಡ್ಸ, ಬರ್ರಿ ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಟೈಮು 9 ಗಂಟೆ ಆಗೈತ್ರಿ. ಈಗ ನಂದಾಗ ಹೋಗಲ್ಲ ಆಗ್ತೈತಿ ಸೀರಿಯಲ್ಲು. ಶ್ರೀ ಊಟ ಮಾಡಿಸಿದ್ನಿ, ಊಟ ಮಾಡಿಸಿ ನಾನು ಕೂಡ ಸೀರಿಯಲನ್ನು ಸುಮ್ಮ ಅಡ್ಡಾಗಿದ್ನಿ. ತೆಲುಗುಮ್ ತೊಗೊಂಡಲ್ಲೇ ಮಲ್ಕೊಂಡಿದ್ದೆ ಸೀರಿಯಲ್ ನೋಡ್ಕೋತ. ಈಗ ಮುಗಿತಾ ಬಂತ್ರಿ ಸೀರಿಯಲ್. ಓಂಕಾರ ಮತ್ತು ಶ್ರೀ ಇಬ್ಬರು ಮಲ್ಕೊಂಡ್ಬಿಟ್ರೆ ಹಂಗೇನೆ. ನಾ ಊಟ ಮಾಡ್ಸೋಣ. ಓಮ್ ನನ್ಗೆ ಬೆಳಗ್ಗೆ ಮಾಡಿರೋ ಇಡ್ಲಿ 1-2 ಉಳಿದಿದ್ವು, ಅವ್ನು ತಿನ್ನತ್ತಿದ್ನಿ. ಓಂಕಾರನು ಬಂದ, ಅವಾಗಿಷ್ಟ ಇಡ್ಲಿ ಅಂದ್ರೆ ಬಂದು ಕೇಸಿ ತಿಂದಾರಿ. ಅವಾಗೊಂದು ಸ್ವಲ್ಪ ಅನ್ನ ಊಟ ಮಾಡಿಸಿದ್ನಿ, ಜಾಸ್ತಿ ಉಣ್ಲಿಲ್ಲ ಅವ ಇಡ್ಲಿ ತಿಂದಿನಿ ಅಂತೇಳಿ. ನೆಕ್ಸ್ಟು ಮಮ್ಮಿನೂ ಮಲ್ಕೊಂಡಾರಿ. ಈಗ ತೋರಿಸ್ತೀನಿ ಬರ್ರಿ ನಿಮಗೆಲ್ಲರೂ ಹೆಂಗೆ ಮಲ್ಕೊಂಡಾರ ಅಂತೇಳಿ. ಈ ಕಡೆ ಮಮ್ಮಿ ಮಲ್ಕೊಂಡಾರ, ಈ ಕಡೆ ಶ್ರೀ ಮಲ್ಕೊಂಡಾನ, ಈ ಕಡೆ ಓಂಕಾರ ಮಲ್ಕೊಂಡಾನ. ಹಾಸಿಗೆ ಇಲ್ಲ, ಏನಿಲ್ಲ, ಈ ಥರ ಮಲ್ಕೊಂಡಾರ ನೋಡಿ. ಅದ್ರಾಗ ಮನೆ ಬೆಳಗ್ಗೆನೂ ವಾರ ಅಂತೇಳಿ ಬೆಳಗ್ಗೆನೂ ಒರ್ತೀನಿ. ನೆಕ್ಸ್ಟ್ ಸಂಜೆನಾಗೂ ಕೂಡ ಹಂಗೆ ಒರೆಸಿದ್ದೆ ರೀ. ನೋಡಿದ್ರಲ್ರಿ ತಂಪಾಗ್ಯದಂತೇಳಿ ಹೆಂಗೆ ಮಕ್ಕೊಂಡಾರ. ಹಂಗೆ ಅವರಿಗೆ ನಿದ್ದೆ ಬಂದೈತಿ. ಇವತ್ತು ತೊಗರಿ ಎಲ್ಲ ಮಮ್ಮಿ ಕ್ಲೀನ್ ಮಾಡಿದ್ರಿ. ಅಂದ್ರೆ ಜಡ್ಡಿ ಹಿಡಿದು ಮಣ್ಣಾಗಿನ ಅವೆಲ್ಲ ಇದ್ದುವಲ್ಲ, ನಾಳಿಂದ ಏನು ಒಣಾಕೋದಿಲ್ಲ. ಏನೋ ಒಣಾಕದ ಗೊತ್ತಿಲ್ಲ ರೀ. ಆದರೆ 2 ದಿನ ಮಾತ್ರ ಸಖತ್ ಒಣಗ್ಯಾರಿ. ಇನ್ನೂ ಹಾಗೆ ಇಟ್ರೂ ಪರವಾಗಿಲ್ಲ. ಬ್ಯಾಳೆ ಒಡ್ಸ್ಕೊಂಡು ಬರ್ತೀನಿ ಅಂದ್ರೆ 2 ಥರ ತೊಗರಿ ಅದಾವ ಅಂತ ಹೇಳಿದ್ರು ನೋಡ್ರಿ ಮಮ್ಮಿ. ಒಂದು ಥರದ ತೊಗರಿನ ಬ್ಯಾಳೆ ಒಡ್ಸ್ಕೊಂಡು ಬರ್ತೀನಿ ಅಂದ್ಲು ಅಂತಂದ್ರೆ ನೋಡ್ಬೇಕು ಏನಾಗುತ್ತೆ ಅಂಥೇಳಿ. ಇನ್ನೊಂದು ಹೈಬ್ರಿಡ್ ಏನಂತಂದ್ರೆ ನೋಡ್ರಿ ಅವನ್ನ ಹಾಗೆ ಇಡ್ತಾರೆ. ಇಷ್ಟು ಶೆಕೆ ಅನ್ಸಾಕತ್ತೈತಿ. ಶೆಕೆ ಅನ್ಸೋದೊಂದು ದೂರ ಹೋತ್ರಿ. ನಾ ಗೋವಾದಾಗೆ ಸಿಕ್ಕಾಪಟ್ಟೆ ಕುದಿ ಇರ್ತೈತಿ. ಈಗ ಹೋಗಿ ಯಾಕಲ್ಲಿ ಸಿಕ್ಕೋಕೋಬೇಕಪ್ಪ ಅಂತೇಳಿ ನಾ ಅಂದ್ಕೊಂಡಿನಿ. ಊರಾಗೂ ಮಸ್ತ್ ಕುದಿ ಐತ್ರಿ. ಇನ್ನೊಂದು ಏನಪ್ಪ ಅಂತಂದ್ರೆ ಇದು ರೀ, ಕರೆಂಟ್ ಇರಲ್ಲ, ಕರೆಂಟ್ ಇರಲ್ಲ ರೀ. ಈಗ ಬಿಜಾಪುರ ಡಿಸ್ಟಿಕ್ ನಮ್ಮದು ಮುದ್ದೇಬೇಳ ತಾಲೂಕು ಒಳಗೆ 40 ನಾವು ಊರು. ಇಲ್ಲಿದ್ದವರು ಕಮೆಂಟ್ ಮಾಡಿರಿ, ಇಲ್ಲ ಆಜು ಇದ್ದವರು ಕೂಡ ಕಮೆಂಟ್ ಮಾಡಿರಿ. ನಿರ್ಬೆಂಚಿ ಒಳಗೂ ಕೂಡ ಇಷ್ಟು ಕರೆಂಟ್ ತೆಗಿಯಾಕತ್ತಿಲ್ಲ ಅಂತ ಅಕ್ಕನೂ ಹೇಳಿದ್ಲು. ಇಲ್ಲಿ ಬಿಡವ ನಮ್ಮೂರು ಹಳ್ಳಿ ಅಂದ್ರೂ ಕರೆಂಟ್ ತೆಗಿಯಾಕತ್ತಿಲ್ಲ ಇಲ್ಲ ಅಂತೇಳಿ. ಇಲ್ಲಿ ಒಂದು ಮೊನ್ನೆ ಸುಟ್ಟು ಹೇಳತ್ತೀನಿ, ನಿಮಗೂ ವಿಡಿಯೋದೊಳಗೆ ಶೇರ್ ಮಾಡ್ಕೊಳ್ತೀನಿ. ಬೆಳಗ್ಗೆ ಓದು ಒಮ್ಮೆ ಸಾಯಂಕಾಲ ಬರ್ತಾವು, ಇಲ್ಲಾಂದ್ರೆ ಮಧ್ಯಾಹ್ನ ಅದು ಒಂದು 5 ನಿಮಿಷ 10 ನಿಮಿಷ ಅಂತೇಳಿ. ಹಂಗೂ ಒಂದು ಅರ್ಧ ತಾಸು ಕಂಟಿನ್ಯೂ ಹಿಡಿದು ದೂರೋತ್ರಿ. ಹಾಕೋದು ಒಂದು 5-6 ಸೆಕೆಂಡ್ ಅಷ್ಟೇ ತೆಗೀದು. 1 ತಾಸು ಬಿಟ್ಟು ಮತ್ತೆ ಹಾಕೋದು, ಒಂದು 5-6 ಸೆಕೆಂಡ್ ಬಿಟ್ಟು. ಏನು ರಿಪೇರಿ ನಡೆದೈತು, ಮಳೆಯೆಲ್ಲ ಗಾಳೆಲ್ಲ ಈ ಸದ್ಯಕ್ಕೆ ಏನು ಗೊತ್ತಿಲ್ಲ ಫ್ರೆಂಡ್ಸ. ಒಟ್ಟು ರಿಪೇರಿ ನಡೆದೈತೆ ಅನ್ನೋದು ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಇದು ಈಗಿಂದಲ್ರಿ. ನಾ ಯಾವಾಗ ಅಲ್ಲಿ ಇದು ಕೊಳ್ಳೂರ್ಲಿಂದ ಈ ಕಡೆ ಬಂದಲ್ಲ, ಅವಾಗ್ಲಿಂದನೇ ಇದು ಕರೆಂಟಿನ ಪ್ರಾಬ್ಲಮ್ ಸ್ಟಾರ್ಟ್ ಆಗತೈತಿ. ಇನ್ನೊಂದು ಆವಾಗ ಅಷ್ಟು ಇದ್ದಿದ್ದಿಲ್ಲ. ಈ 3-4 ದಿನ ಅಂತೂ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ, ಒಟ್ಟ ಕರೆಂಟೇ ಇಲ್ಲ ಅನ್ನೋ ಥರ. ರಾತ್ರಿ ಅಷ್ಟೇ ಆಗ್ತಾರೆ ಏನೋ ಅನ್ನೋಷ್ಟು ಕರೆಂಟಿಂದ ತೊಂದರೆ ಆಗತೈತಿ. ಇನ್ನೊಂದು ಏನಂತಂದ್ರೆ ಫ್ಯಾನ್ ರೀ. ಮತ್ತು ನಾವು ಗಾದಿ ಮೇಲೆ ಮಲ್ಕೊಂಡ್ರು ಅಷ್ಟು ಗಾಳಿ ಹತ್ತಲ್ಲ, ಮೊದಲೇ ಕುದಿ ದಿನ ರೀ. ಹಂಗಾಗಿ ಇವತ್ತು ನಾನು ಮನೆಯಾಗಿಲ್ಲ, ಓಂಕಾರ ಶ್ರೀ ಇಬ್ಬರು ಮನೆಯಾಗಿಲ್ಲ. ಶ್ರೀ ಅಂತೂ ಮಮ್ಮಿ ಜೊತೆಗೆ ಅರ್ಧ ದಿನ ಮುದ್ದೆಬಾದಾಗಿ ಕಳೆದು ಬಂದು. ಅಲ್ಲಿಂದ ಬಂದ ತಕ್ಷಣ ಒಂದು ಸ್ವಲ್ಪ ಊಟ ಮಾಡಿಸಿದ್ನಿ. ಆಮೇಲೆ ಹುಡುಗರ ಜೊತೆ ಆಟ ಆಡಕತ್ತಾವ. ಮಮ್ಮಿ ಏನೈತಿ ಒಂದು ಸ್ವಲ್ಪ ಮಜ್ಜಿಗೆ ಅದನ್ನ ಕುಡಿದ್ಲು. ಮಮ್ಮಿ ಊಟ ಮಾಡಲಿಲ್ಲ, ಅಷ್ಟು ಬಿಸಿಲು ಅದು ಇದು ಅಂತೇಳಿ. ನೆಕ್ಸ್ಟ್ ಮೆಳಗಿ ಮ್ಯಾಗ ಹೋಗಿ ಅವನ್ನ ಜಡ್ಡಿ ಹಿಡಿಯೋದು ಅದು ಇದು ಮಾಡಾಕತ್ಲು. ನಾನು ಒಂದಷ್ಟು ಇವ್ರನ್ನ ಕರ್ಕೊಂಡು ಕುಂತೀನಿ, ಇಲ್ಲಾಂದ್ರೆ ಮಣ್ಣಿಗತಿ ಎಲ್ಲ ಕಡೆ ಚೆಲ್ಲಾಡ್ತಾರಂತೇಳಿ. ಅಷ್ಟೊತ್ತಿಗೆ ಮಮ್ಮಿ ಬಡ ಜಡ್ಡಿ ಹಿಡಿದು ಮರದಲ್ಲೇ ಕೇರಿ ಹಾಕಿದ್ಲು. ಅವ್ನ ನೆನೆ ಹಾಕೋಕಿನ್ನ ಮುಂಚೆಕನ್ನ ಅವನ್ನ ಕೇರಿದ್ದಳ್ರಿ. ಮತ್ತು ಅವು ನೀರಾಗ ಹಾಕಿದ ಬಿಟ್ಟೆ ಅವು ಜೋಳ ಪಿಳ್ಳೆ ಇರ್ತಾವಲ್ರಿ, ಕಂಟ್ರಿ ಅಂತಾರೆ ಅವಕ್ಕೆ.
ಅವನು ಕೂಡ ತೆಗ್ದಿದ್ಲು ಮಮ್ಮಿ. ಅಷ್ಟು ಬರೀ ನಾವು ಮಣ್ಣೊಳಗೆ ಒಣಾಕಿದ್ವಲ್ಲ ಮೆಳಗಿ ಮ್ಯಾಗ ಹಳ್ಳು ಬಂದಿರ್ತಾವ ಅಂತೇಳಿ ಜಡ್ಡಿ ಹಿಡಿದು ಕ್ಲೀನ್ ಮಾಡಿ ಇಟ್ಟಿದ್ಲು. ನೆಕ್ಸ್ಟ್ ಏನಂತ ನಾನು ಕೂಡ ಬಟಾಟೆ ಚಿಪ್ಸ್ ಅವನು ಇನ್ನೊಂದು ದಿನ ಒಣಾಕಿದ್ರಾತಂತೇಳಿ ಇವತ್ತೊಂದು ದಿನ ಒಣಾಕಿದ್ನಿ. ಇವನ್ನ ನಾಳೆಗೆ ಹಾಕಂಗಿಲ್ಲ ರೀ. ಈಗ ನಾಳೆಗೆ ಏನಾರ ಚಿಪ್ಸ್ ಹಾಕಿದ್ನಿ ಅಂದ್ರೆ ಅವು ಕೂಡ ಒಂದಿನ ಒಣಾಕಿದ್ನಿ ಅಂದ್ರೆ ಮುಗಿದ್ಬಿಡ್ತು. ಅಷ್ಟು ಕುದಿ ಅಂದ್ರೆ ಅಬ್ಬಬ್ಬ ಕೇಳಲಿಕ್ಕಿಲ್ಲ. ಇಲ್ಲಿ ಗೋವಾ ಬೆಟರ್, ಯಾಕಂದ್ರೆ ಅಲ್ಲಿ ಕಂಟಿನ್ಯೂ ಆದ್ರೆ ಲೈಟ್ ಇರ್ತಾವೆ. ಕೂಲರ್ ಹಚ್ಕೊಳ್ಳಿ ಫ್ಯಾನ್ ಹಚ್ಕೊಳ್ಳಿ ಇರ್ಬೋದ್ರಿ ಮನ್ಯಾಗ ಶೆಕೆಯಾಗ. ಇಲ್ಲಿ ಊರ ಕಡೆ ಹೆಂಗಾಗೈತಪ್ಪ ಅಂತಂದ್ರೆ ಲೈಟೇ ಇರಂಗಿಲ್ಲ ಅಂತಂದ್ರೆ ಕೂಲರ್ ಅಂತೂ ಅವರ ಮನ್ಯಾಗಿಲ್ಲ. ಫ್ಯಾನ್ ಆದ್ರೆ ಹಚ್ಕೋತಿದ್ವಿ. ಈಗ ಫ್ಯಾನೂ ಇಲ್ಲ, ಏನೂ ಇಲ್ಲ. ಒಟ್ಟು ಮನ್ಯಾಗ ನಿಂದ್ರಾಕಾಗೋದು ಅಷ್ಟು ಶೆಕೆ ಅನ್ಸುತ್ತೆ, ಹೇಳ್ಬಾರ್ದ್ರಿ. ಅದು ಇದು ಹೊರಗಡೆ ಗಟ್ಟಿ ಮ್ಯಾಗ ಸಂಜೆ 4 ಗಂಟೆ ಮ್ಯಾಗ ಬಿಸಿಲು ಇದು ನೆರಳು ಬಂದಿರ್ತೈತ್ರಿ. 2 ಸಲ ನೀರು ಹಾಕಿರ್ತೀನಿ ರೀ. ನಾವು ಜಾಸ್ತಿ ಪೆಂಟುಣಿಗೆ ಕಡೆ ಸೈಡ್ ಕಟ್ಟಿಗೆ ಕುಂದ್ರೋದು ಜಾಸ್ತಿ ನೋಡು. ಅಷ್ಟು ಬಿಸಿಲೊಳಗೆ ಸಿಕ್ಕಾಬಿಟ್ಟೆ ಇದು ಆಗಿರ್ತಾವ್ರಿ ಅವು ಬಂಡಿಗಳು. 4 ಗಂಟೆಗೆ ಒಂದ್ಸಲ ನೀರು ಹಾಕಿದ್ದೆ ಅಂದ್ರೆ ಹಾಕಿದ್ದು ಒಂದು 5-6 ನಿಮಿಷನಾಗನೇ ಫುಲ್ ಒಣಗಿಬಿಡ್ತೈತಿ. ಆ ಥರ ಸ್ವಲ್ಪ ತಂಪಾಗುತ್ತಾ ಅಂತೇಳಿ 4 ಗಂಟೆಗೆ ಕುಂತ್ರೂ ಅವು ಕಾದಿರ್ತಾವೆ ಚಂತನ ಬಿಸಿ 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 ಆ ನಮ್ನೆ ಸುಡ್ತಿರ್ತಾವ್ರಿ ಅವು, ಹೇಳ್ಬಾರ್ದು ಕುದಿ. ಹಂಗಾಗಿ ಗೋವಾ ಬೆಟರ್ ಪಯಪ್ಪ ಅನ್ನಂಗೆ ಅನ್ಸಿಬಿಟ್ಟೈತಿ. ಬರೀ ಹಂಗೆ ಲಾಗ್ ಜೊತೆಗೆ ಇವತ್ತ ಏನು ಮೆಣಸಿನ್ಕಾಯಿ ತೊಗೊಂಬಂದಾರ ಅಂತ ಹೇಳಿದ್ನಿ. 1-2 ದಿನ ಹೋಗ್ಲಿ ಅಂತ ಅನ್ಕೊಂಡಿದ್ನಿ. ಕಾಲೇ ಕುಂತಿದ್ನಲ್ಲ, ಲೈಟ್ ಇದ್ದಿಲ್ಲ, ಏನೂ ಇದ್ದಿಲ್ಲ. ಮಮ್ಮಿ ಅಲ್ಲಿ ಮೇಲ್ಗಡೆ ಹೋಗಿದ್ಲು, ಓಂಕಾರ ಮಕ್ಕೊಂಡಿದ್ದ. ಶ್ರೀ ಅಂತೂ ಹೊರಗಡೆ ಆಟ ಆಡಕತ್ತಿದ್ನು. ಇದನ್ನು ಮಾಡಿದ್ರತ್ತಂತೇಳಿ ಮಾಡೀನಿ. ಬರೀ ಹಿಂಗೆ ಫ್ರಂಟ್ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ನಿಮಗೆ ತೋರಿಸ್ತೀನಿ ಅಂತ. ನಿನ್ನೆ ನಮ್ಮ ಮನೆ ಎದುರುಗಡೆದವರು 1-2 ಮಾವಿನಕಾಯಿನ ಕೊಟ್ಟಿದ್ರು. ಅವನ್ನ ಇಲ್ಲಿ ಮಮ್ಮಿ ಹೆಚ್ಚಿಟ್ಟಿದ್ಲು. ಇದನ್ನಾಗಲೇ ವಿಡಿಯೋದಾಗ ತೊಗೊಂಡಿನೋ ಏನು ಮಾಡಿನೋ ಗೊತ್ತಿಲ್ಲ, ನನಗೆ ನೆನಪಿಲ್ಲ. ಆದರೂ ಇನ್ನೊಂದ್ಸಲ ಹೇಳತ್ತೀನಿ. ಇದನ್ನ ಒಂದಿಷ್ಟೇ ಬೆಳ್ಳುಳ್ಳಿ, ಜೀರಿಗೆ, ಸಾಸ್ಮಿ, ಕೆಂಪು ಖಾರ, ಉಪ್ಪು, ಇದಿಷ್ಟು ಅರಿಶಿನ ಇಷ್ಟು ಹಾಕಿಸಿ ಒಗ್ಗರಣೆ ಕೊಟ್ಟಿನಿ. ಹಾಕಿದಾಗಲೇ ಕಡಾಯಿ ತುಂಬಿತ್ರಿ. ನೆಕ್ಸ್ಟ್ ಈಗ ಹಂಗೆ ತಿಂದನೇ ಎಷ್ಟೋ ಒಂದು ಕಲರ್ಸ್ ಆಗೋ ಸಖತ್ ಟೇಸ್ಟ್ ಆಗೈತಿ. ಸುಳ್ಳು ಹೇಳ್ಬಾರ್ದು, ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ನೋಡ್ರಿ. ಇವನು ಒಂದಿನ ಇಲ್ಲೇ ನೆಳ್ಳಾಗ ಬತ್ತಿದಂಗೆ ಆಗಿದ್ದು ಮಾವಿನಕಾಯಿ. ಇದು ಹುಳಿ ಇಲ್ರಿ ಜಾಸ್ತಿ, ಹಾಗಾಗಿ ಸೂಪರಾಗಿ ಅನ್ಸತ್ತಾವ ನೋಡ್ರಿ. ಉಪ್ಪಿನಕಾಯಿ ಜಾಸ್ತಿ ತೊಗೊಂಬಂದು ಹಾಕಬೇಕನ್ನೋದೇನಿಲ್ಲ. ನಿಮಗೊಂದು 2 ಮಾವಿನಕಾಯಿ ಸಿಕ್ಕರೂ ಕೂಡ ನೀವು ಥರ ಮಾಡ್ಕೊಬೋದು ನೋಡ್ರಿ. ಭಾಳ ಚಂದ ಅನ್ನಿಸ್ತಾವ. ನಾ ಇದನ್ನ ಹಂಗೆ ತಿಂದೆ ಕಲಾಸ್ ಮಾಡಿ ನೋಡ್ರಿ. ಒಂಥರ ಚಾಟ್ ಸ್ನ್ಯಾಕ್ಸ್ ಗತೆ ತಿಂತಾರಲ್ಲ ಆ ಥರ ಮಾಡ್ಕೊಂಡು ಚಹಾ ಮಾಡ್ಕೊಂಡು ಮೆಳಗಿ ಮ್ಯಾಗ ಹೋಗಿದ್ದೆ ನೋಡ್ರಿ. ನಿನ್ನಿಗತ್ತೇನೆ ಅಲ್ಲಿ ಒಂದು ಬಟ್ಟಲ್ದಾಗ ಹಾಕ್ಕೊಂಡೋಗಿದ್ದಿ. ನಾನು ಮಮ್ಮಿ ಕುಂತ್ಕೊಂಡು ತಿಂದ್ವಿ. ಅಲ್ಲೆಲ್ಲ ವಿಡಿಯೋ ಮಾಡ್ಬೇಕಂತಂದ್ರೆ ಒಂದು ಕ್ಷಣ ನಾನು ಮೈ ಮರ್ತೀನಿ ಅಂದ್ರೆ ನನ್ನ ಮಕ್ಳು ಏನೇನು ಮಸ್ತಿ ಮಾಡ್ತಾರೋ ಗೊತ್ತಾಗಂಗಿಲ್ಲ. ಅದ್ರಾಗ ನಮ್ಮ ಮಮ್ಮಿಯವ್ರ ಮೆಳಗಿ ಕುಂಬಿ ಇಲ್ಲ, ಏನೂ ಇಲ್ಲ, ಹೆದರಿಕೆ ಬರ್ತೈತಿ. ನೀನೇ ಮೊಬೈಲ್ ಐದು ಪಜಿತಿಗೆ ಬಿದ್ದಿದ್ನಿ. ಇವತ್ತು ಮೊಬೈಲ್ ಬೇಡ ಏನೂ ಬೇಡ ಅಂತ ಹಾಗೆ ಒಯ್ದಿದ್ದೆ ನೋಡ್ರಪ್ಪ. ಹೆಂಗೆ ಕಾಣ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನೆಕ್ಸ್ಟ್ ಈ ಕಡೆ ಬರ್ತೀನಿ ಬರ್ರಿ. ನಿಮ್ಗೆ ಮೊಸರುಗಾಯಿ ಮಾಡಾಕ ನಾನು ಇವತ್ತು ಮಜ್ಜಿಗೆ ಒಳಗೆ ಹಾಕಿನಿ. ಮಜ್ಜಿಗೆ ಜಾಸ್ತಿ ಆಗಿಲ್ಲ ಅಂದ್ರೆ ಇವು ಮೆಣಸಿನ್ಕಾಯಿ ಮುಣಗೋಷ್ಟು ಮಜ್ಜಿಗೆ ಆಗಬೇಕಾಗಿತ್ತು ರೀ. ಮುಣಗೋಷ್ಟು ಆಗಿಲ್ಲ ಇವು ನೋಡ್ರಿ. ಇಲ್ಲಿ ಸ್ವಲ್ಪ ಕಮ್ಮಿ ಆಗೈತಿ. ಐತ್ರಿ ಮಜ್ಜಿಗೆ ತೋರಿಸ್ತೀನಿ ಎಷ್ಟು ಅದಕ್ಕೆ ಹೇಳಿ. ಒಂಚೂರು ಇಷ್ಟು ನೋಡಿರಿ ಮಜ್ಜಿಗೆ ಎಲ್ಲ ನೀರಿನ ಅಂಶ ಇದು ಆಗಿ ಇದಂಗೆ ಆಗೈತಿ. ಇನ್ನೊಂದು ಸ್ವಲ್ಪ ಕೈ ಆಡಿಸ್ಬೇಕು ತಡ್ರಿ. ಒಂದು ಮ್ಯಾಗ ಕೆಳಗೆ ಮಾಡಬೇಕು. ಕೈ ಎಲ್ಲಿ ಖಾರ ಹಾಕವು ಮತ್ತು ಹುಡುಗರಿಗೆ ಇದನ್ನು ಮಾಡತ್ತೀನಿ ಅಂತೇಳಿ ನಾನು ಅಂಜಾಕತ್ತೀನಿ. ಬಟ್ ಕೈಲೇ ಮಾಡ್ಲಿಕ್ಕಂದ್ರೆ ಮೇಳೆ ಇಲ್ಲ ಇವು. ಮೊಸರು ಹುಳಿ ಇತ್ತು ಆದ್ರೆ ಒಡ ಮೊಸರು ಅಂತಾರಲ್ರಿ, ಪ್ಯೂರ್ ಇದ್ರ ಮೊಸರೇನಲ್ಲ. ಒಡ ಮೊಸರು ಅಂತಂದ್ರೆ ಏನಂದ್ರೆ ಮಜ್ಜಿಗೆ ಮಾಡಿರ್ತಾರೆ ನೋಡ್ರಿ. ಆ ಮಜ್ಜಿಗೆನ ಕಾಸ್ತಾರೆ ಫ್ರೆಂಡ್ಸ. ಅವ್ನು ಕಾಸಿದ್ರೆ ಅದು ಮೊಸರು ಗತೆನೇ ಒಡಿತೈತಿ. ಅದನ್ನು ಮೊಸರು ಜೊತೆಗೆ ಒಂದಿಷ್ಟು ಮಿಕ್ಸ್ ಮಾಡಿದ್ರೆ ಆಯ್ತು. ಮಾರೋರಿಗೆ ಚಲೋ ರೀ ಅದು. ಅಷ್ಟಕ್ಕೊಂದ ಮೆಣಸಿನ್ಕಾಯಿನ ಕೊರ್ದೀನಿ ರೀ. ಇವನ್ನ ಕಣ್ಸಾಕತ್ತಿರ್ಬೋದು ನಿಮ್ಗೆ. ಈ ಥರ ಕೊರ್ದು ಒಂದಿಷ್ಟೇ ಉಪ್ಪು ಮಜ್ಜಿಗೆ ನೀವು ಹೆಂಗೆ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳ್ರಿ. ನಾನು ಬರೀ ಯೂಟ್ಯೂಬ್ ವಿಡಿಯೋದೊಳಗೆ ನೋಡಿ ನಮ್ಮ ಅವ್ವರು ಹೇಳ್ತಿದ್ರು ಬರೀ ಜೀರಿಗೆ ಉಪ್ಪು ಕಲ್ಲಾಗ ಹರಿದು ತುಂಬಿ ಮೊಸರ್ನಾಗ ಎದ್ದು ಒಣಗಿಸ್ತಿದ್ವವ ನಾವು ಅಂತೇಳಿ. ನಮ್ಮ ಮನೆಯವ್ರು ಜಾಸ್ತಿ ಖಾರ ತಿನ್ನಂಗಿಲ್ಲ. ಈಗ ಮೊಬೈಲ್ದಾಗ ಹೊಡೆದ್ರೆ 28 ಥರ ರೆಸಿಪಿ ಬರ್ತಾವೆ. ನಾನು ಮೊಬೈಲ್ದಾಗ ಎಷ್ಟು ನೋಡಿನಂದ್ರೆ ಇದನ್ನೇ ಜಾಸ್ತಿ ಹೇಳಿದ್ರಿ ಫ್ರೆಂಡ್ಸ. ಹಾಗಾಗಿ ಇದನ್ನು ನಾನು ಯೂಸ್ ಮಾಡ್ಕೊಂಡು ಮಾಡಾಕತ್ತೀನಿ. ಅದೇ ಥರ ನಾ ಯಾವ ಥರ ನೋಡಿಲ್ಲ ಆ ಥರ ಎಲ್ಲರೂ ಇದೇ ಹೇಳಕತ್ತಾರ ಅಂತೇಳಿ. ನಮ್ಮ ಮಮ್ಮಿ ಇದ್ರೆ ನಾವು ಹಿಂಗೆ ಮಾಡಿಲ್ಲವ ಅಂತೇಳಿ ಮಮ್ಮಿ ಅಂತಾಳೆ. ಅಂದ್ರೆ ಇದು ಮಜ್ಜಿಗೆ ಉಪ್ಪು ಹಾಕಿ ನೆನೆ ಇಟ್ಟು ಮತ್ತು ನಾಳೆಗೆ ಬಿಸಿಲಿಗೆ ಒಣಗಿಸ್ಬೇಕ್ರಿ. ಮತ್ತು ಅದೇ ಮಜ್ಜಿಗೆ ಒಳಗನೆ ತಂದು ಮೆಣಸಿನ್ಕಾಯಿ ಹಾಕಬೇಕು. 1-2-3 ದಿನ ಈ ಥರ ಅದು ಪ್ರೊಸೆಸ್ ಮಾಡಿ
ನೆಕ್ಸ್ಟ್ ಅದ್ರೊಳಗೆ ಮಸಾಲ ಅದೆಲ್ಲ ತುಂಬಿ ಒಣಗಿಸಿದ್ರೆ ಮಸಾಲ ಮಜ್ಜಿಗೆ ರೆಡಿ ಏನು ಮೊಸರುಗಾಯಿ ರೆಡಿ ಆಗ್ತಾವೆ. ನಾವಂತೂ ಮೊಸರುಗಾಯಿ ಅಂತೀವಿ, ನೀವೇನಂತೀರಂತೆ ಕಮೆಂಟ್ ಮಾಡಿ ಹೇಳ್ರಿ. ಇಷ್ಟದನ್ನ ಹಾಕಿಸಿ ಈ ಥರ ತಾಟಿಟ್ಟು ಈ ಥರ ಒತ್ತಿ ಒಂದು ಕಲ್ಲಿಟ್ಟು ನೋಡ್ರಿ. ಯಾಕಂದ್ರೆ ಮಜ್ಜಿಗೆ ಅಷ್ಟು ಸಾಕೋಷ್ಟು ಅಲ್ಲ, ಮೆಣಸಿನ್ಕಾಯಿ ಜಾಸ್ತಿ ಅದು ಇಲ್ಲಿ ತನಕ ಅಷ್ಟೇ ಆಗ್ಯಾವ. ನಡಿತೈತೆ ಬಿಡ್ರಿ ಮ್ಯಾಕ ಕೆಳಗೆ ಮಾಡಿದ್ರೆ. ಇನ್ನೊಬ್ರಂತಾರೆ 2 ದಿನ ತನಕ ಒಟ್ಟೆ ಮೆಣಸಿನ್ಕಾಯಿ ತೆಗಿಯಂಗೆ ಇಲ್ಲ, ಅದರೊಳಗೆ ಬಿಡ್ಬೇಕು ನಾವು. ಆ ಥರ ಒಬ್ರು ಇರ್ತಾರೆ. ನೋಡೋಣ ಲಾಸ್ಟ್ಗೆ ಹೆಂಗೆ ಆಗ್ತಾವಂತೇಳಿ. ಓಕೆ ರೀ ಫ್ರೆಂಡ್ಸ, ಮತ್ತೆ ನಾಳೆ ಸಿಗೋಣ ಅಂತ. ಬಾಯ್. ಇದೇ ಥರ ವಿಡಿಯೋ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ ಐತ್ರಿ ಫ್ರೆಂಡ್ಸ. ಬಾಯ್.